ಸಮ್ಮರ್ ಸೀಸನ್ ಅಂತೂ ನಡೀತಾ ಇದೆ. ಇದರಲ್ಲಿ ಪ್ರೆಗ್ನೆಂಟ್ ಮದರ್ಸ್ ಹಾಗೂ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಎಂದು ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಮ್ಯಾಂಗೋನ ನಾವು ಕನ್ಸ್ಯೂಮ್ ಮಾಡಬಹುದಾ, ಅದು ಸೇಫಾ ಅಂತ ಸಾಕಷ್ಟು ತಾಯಂದಿರು ಕೇಳಿದ್ದೀರಾ. ಇವತ್ತು ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮ್ಯಾಂಗೋನ ಸೇಫ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಹಾಗೇನೆ ಲ್ಯಾಕ್ಟೇಷನ್ ಟೈಮ್ ಅಲ್ಲೂ ಕೂಡ ಕನ್ಸ್ಯೂಮ್ ಮಾಡಬಹುದು. ವೈಟಮಿನ್ ಎ ಹಾಗೂ ಫೋಲಿಕ್ ಆಸಿಡ್ ರಿಚ್ ಇರೋದ್ರಿಂದ ಮಗುವಿನ ಬೆಳವಣಿಗೆಗೆ ಹಾಗೂ ತಾಯಿಯ ಇಮ್ಯುನಿಟಿಗೆ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ವೈಟಮಿನ್ ಸಿ ಇರೋದ್ರಿಂದ ಬೋನ್ಸ್ ಹಾಗೂ ಟೀತ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆನ್ಸಿನಲ್ಲಿ ನಾಸಿಯಾ ಫೀಲಿಂಗ್ ಆಗ್ತಾ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಬಂದಂಗೆ ಆಗ್ತಾ ಇರುತ್ತೆ. ರಾ ಮ್ಯಾಂಗೋ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಾಸಿಯಾ ಫೀಲಿಂಗ್ ಕೂಡ ಕಡಿಮೆ ಆಗುತ್ತೆ. ಪ್ರೆಗ್ನೆಂಟ್ ಮದರ್ಸ್ ಮೋಷನ್ ಈಸಿಲಿ ಪಾಸ್ ಮಾಡಕ್ ಆಗ್ತಾ ಇರಲ್ಲ. ಈ ತರ ಕಂಡೀಷನ್ ಅಲ್ಲಿ ಮ್ಯಾಂಗೋ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ 85% ವಾಟರ್ ಇರುತ್ತೆ. ಫೈಬರ್ ರಿಚ್ ಇರೋದ್ರಿಂದ ನಿಮಗೆ ಇದು ಕಾನ್ಸ್ಟಿಪೇಷನ್ ಇಂದ ಕೂಡ ರಿಲೀವ್ ಮಾಡುತ್ತೆ. ಮೇನ್ಲಿ ಮ್ಯಾಂಗೋಗೆ ಹೀಟ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಇರುತ್ತೆ. ಅದಕ್ಕಾಗಿ ನೀವು ಕನ್ಸ್ಯೂಮ್ ಮಾಡೋ ಮುಂಚೆ 30 ಮಿನಿಟ್ಸ್ ವಾಟರ್ ಅಲ್ಲಿ ಸೋಪ್ ಮಾಡಿ, ನಂತರ ಅದರದ್ದು ಸ್ಕಿನ್ ನ ನೀವು ಪೀಲ್ ಮಾಡಿಬಿಟ್ಟು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಕೂಲಿಂಗ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಲೈಕ್ ಮಿಂಟ್ ಜೊತೆ ನೀವು ಯೂಸ್ ಮಾಡಬಹುದು, ಇಲೈಚಿ, ಮ್ಯಾಂಗೋ ಮಿಲ್ಕ್ ಶೇಕ್ಸ್ ಮಾಡ್ಕೊಂಡು ಸಹ ನೀವು ಅದನ್ನ ಕನ್ಸ್ಯೂಮ್ ಮಾಡಬಹುದು. ಬಟ್ ಮ್ಯಾಂಗೋ ಬಗ್ಗೆ ಏನ್ ಪ್ರಿಕಾಷನ್ಸ್ ನ ನೀವು ಮನೆಯಲ್ಲಿ ತಗೋಬೇಕು ಅಂತ ಹೇಳಿದ್ರೆ, ಮೇನ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಯಾಬಿಟಿಸ್ ಇಲ್ಲ ಸಕ್ಕರೆ ಕಾಯಿಲೆ ಡಿಟೆಕ್ಟ್ ಆಗಿದ್ರೆ ಮ್ಯಾಂಗೋ ಕನ್ಸ್ಯೂಮ್ ಮಾಡೋ ಮುಂಚೆ ನೀವು ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಈ ಮಾರ್ಚ್ ಫೆಬ್ರವರಿ ನಲ್ಲೇನೆ ನಾವು ಮ್ಯಾಂಗೋನ ನೋಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಆ ತರ ಆಫ್ ಸೀಸನ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಸಬ್ಸ್ಟೆನ್ಸ್ ನ ಯೂಸ್ ಮಾಡ್ಬಿಟ್ಟು ಮ್ಯಾಂಗೋನ ರೈಪ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಈ ತರ ಸಬ್ಸ್ಟೆನ್ಸಸ್ ಇರುವ ಮ್ಯಾಂಗೋಸ್ ಅನ್ನ ತಿನ್ನೋದ್ರಿಂದ ನಿಮಗೆ ಜಿಐ ಇರಿಟೇಷನ್ ಆಗ್ಬಹುದು, ಇಲ್ಲ ಲೈಟ್ ಹೆಡೆಡ್ನೆಸ್ ಆಗ್ಬಹುದು, ಇವೆಲ್ಲ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ಸೊ ಅದಕ್ಕಾಗಿ ಮ್ಯಾಂಗೋನ ಯಾವಾಗ್ಲೂ ನೀವು ಸೀಸನ್ ಟೈಮ್ ಅಲ್ಲಿ ರಿಲಯಬಲ್ ಫ್ರೂಟ್ ವೆಂಡರ್ಸ್ ಇಂದಾನೆ ಪರ್ಚೇಸ್ ಮಾಡಿ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.